ನಾನು ಯಾವುದೇ ಘೋಷಣೆಯನ್ನ ಕೂಗಿಲ್ಲ, ನನ್ನ ಮೇಲಿರುವ ಆರೋಪವೆಲ್ಲ ಸುಳ್ಳು ಅಂತ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ, ತನಿಖೆ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಕೂಡ ಮತ್ತೊಬ್ಬ ಬೆಂಬಲಿಗ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಿಜಾಮ್ ಅನ್ನೋರು ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಘಟನೆ ನಡೆದೇ ಇಲ್ಲ, ಎಲ್ಲ ಸುಳ್ಳು ಅಂತ. ಏನ್ ಕ್ಲಿಪ್ ನಡೀತಾ ಇದೆಯಾ ಅದು ಡಾಕ್ಟರ್ಡ್ ವಿಡಿಯೋ, ನಮ್ಮ ಹತ್ರ ರಾ ವಿಡಿಯೋ ಇದೆ. ಅದರಲ್ಲಿ ಯಾವ ಕಾರಣಕ್ಕೂ ಯಾವ ತರ ಘೋಷಣೆ ಇಲ್ಲ, ಯಾವ ತರದ್ದು ಈ ತರ ಇದು ಡಾಕ್ಟರ್ಡ್ ವಿಡಿಯೋ, ಎಡಿಟೆಡ್ ವಿಡಿಯೋ ಇದೆಯಲ್ಲ ಅದ್ ಎಲ್ಲ ಫೇಕ್ ಇರೋದು. ಘಟನೆನೇ ನಡೆದಿಲ್ಲ ರೀ, ಅಲ್ಲೇ ನಾನೇ ಇದ್ದೆ, ಅದ್ ಘಟನೆನೇ ಇಲ್ಲ. ತನಿಖೆ ನಡೀತಾ ಇದೆ, ನಡೀಲಿ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ 10 ಸೆಕೆಂಡ್ಸ್ ಅಲ್ಲಿ ನೀವು ವಿಡಿಯೋ ಮಾಡ್ಬೋದು. ನಮ್ಮ ಹತ್ರ ರಾ ವಿಡಿಯೋ ಇದೆ. ಆ ರಾ ವಿಡಿಯೋದಲ್ಲಿ ಯಾವ ಕಾರಣಕ್ಕೂ ಆ ತರ ಚಿಹ್ನಿತ ಘೋಷಣೆನೇ ಇಲ್ಲ. ಏನ್ ಬೈ ಚಾನ್ಸ್ ಏನಾದ್ರು ಆ ತರ ಘೋಷಣೆ ಆಗಿದೆ ಅಂತ ಕೇಳಿದ್ರು, ನಾನು ಯಾವ ಕಾರಣಕ್ಕೂ ಅಲ್ಲಿ ಘೋಷಣೆ ಆಗಿಲ್ಲ. ನಮ್ಮ ಎನಿಮಿ ನಮ್ಮ ದೇಶಕ್ಕೆ ಯಾರು ವಿರೋಧ ಮಾಡ್ತಾವ್ರೆ ಅವ್ರ ಬಗ್ಗೆ ಏನಾದ್ರು ಜಿಂದಾಬಾದ್ ಹೇಳಕ್ ಆಗತ್ತಾ ನಮ್ಗೆ? ಆಗ್ಲೇ ಇಲ್ವಲ್ಲ, ರಿಯಾಕ್ಷನ್ ಮಾಡಕ್ಕೆ ಆಗೇ ಇಲ್ಲ. ಆಗಿದ್ರೆ ನಾವು ಅಲ್ಲೇ ಕ್ರಮ ತಗೊಳ್ತಾ ಇದ್ವಿ. ಅಲ್ಲಿ ಏನಾದ್ರು ಆಗಿದ್ರೆ ನಾವೇ ಅವ್ರಿಗೆ ವಶಪಟ್ಟು ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ವಿ. ಆಗ್ಲಿಲ್ಲ. ನಾನು ವಿಧಾನಸೌಧದಲ್ಲಿ ಹೋಗಿದ್ದೆ ಸರ್. ನಾನು ಅಲ್ಲೇ ನಾಸೀರ್ ಸರ್ ಅವರ ಬೆಂಬಲಿಗಾಗಿ ನಾವು ಕೂಡ ಹೋಗಿದ್ವಿ. ಗೆದ್ದು ಬಂದ ಮೇಲೆ ಅವರು ಹೊರಗಡೆ ಬಂದರು. ಎಲ್ಲರೂ ನಾಸೀರ್ ಸಾರ್ ಜಿಂದಾಬಾದ್, ಹುಸೇನ್ ಸಾರ್ ಜಿಂದಾಬಾದ್, ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಹೇಳ್ತಿದ್ರು. ಆ ಟೈಮ್ನಲ್ಲಿ ನಾವು ಕೂಡ ಬೆಂಬಲ ವ್ಯಕ್ತಪಡಿಸಿ ನಾವು ಕೂಡ ಜೈ ಅಂತ ಹೇಳಿದ್ವಿ ಸರ್. ಆ ಘೋಷಣೆಯನ್ನು ನಾವು ಕೇಳಿಲ್ಲ ಸರ್. ಆ ಘೋಷಣೆ ಕೇಳಿದರೆ ನಾವು ಅಲ್ಲೇ ಅವ್ರನ್ನ ಇದು ಮಾಡಿಬಿಡ್ತಿದ್ವಿ. ಯಾಕೆ ಆ ಥರ ಘೋಷಣೆ ಕೂಗಿದ್ರೆ ನಾವು ಯಾಕೆ ಅದಕ್ಕೆ ಬೆಂಬಲಿಸ್ಬಿಡ್ಸ್ಬೇಕು? ನಾನು ಕೂಡ ದೇಶದ ಒಂದು ಪ್ರಜೆನಾಗಿದ್ದೇನೆ, ನಾನು ಭಾರತ ಮಾತೆಯ ಮಗನಾಗಿದ್ದೇನೆ. ಆ ಥರ ಘೋಷಣೆಯನ್ನು ನಾನು ಯಾಕೆ ಅದಕ್ಕೆ ಇದು ಮಾಡಲಿ? ನಾನು ಆ ಘೋಷಣೆಯನ್ನು ಕೇಳಿಲ್ಲ, ನಾನು ಅದನ್ನು ಕೂಗಿಲ್ಲ, ಆಮೇಲೆ ಅದಕ್ಕೆ ನಾವು ಜೈಕಾರನೂ ಹಾಕಿಲ್ಲ. ನಾಸೀರ್ ಸಾರ್ ಜಿಂದಾಬಾದ್, ನಾಸೀರ್ ಖಾನ್ ಜಿಂದಾಬಾದ್, ನಾಸೀರ್ ಹುಸೇನ್ ಸಾರ್ ಜಿಂದಾಬಾದ್ ಅಂತ ಹೇಳಿದ್ರು, ನಾವು ಜೈಕಾರ ಮಾಡಿದ್ವಿ. ನೀವು ಸೂಕ್ತವಾಗಿ ತನಿಖೆ ಮಾಡಿರಿ, ಅವ್ನು ಯಾರು ಕೂಗಿದ್ದಾನೆ, ನೀವು ಅವನಿಗೆ ಅವನ ವಿರುದ್ಧವಾಗಿ ನೀವು ಕ್ರಮ ತಗೊಳ್ರಿ, ನಾವು ನಿಮ್ಮ ಜೊತೆಗೆ ಇದ್ದೇವೆ ಸರ್. ಇದು ಬೆಂಬಲಿಗರ ವರ್ಷನ್ ಆಗ್ತಾ ಇದೆ. ಬೆಂಬಲಿಗರು ಹೇಳ್ತಾ ಇರೋದು AI ತಂತ್ರಜ್ಞಾನದಿಂದ ಇದನ್ನೆಲ್ಲ ಎಡಿಟ್ ಮಾಡಿಬಿಟ್ಟಿದ್ದಾರೆ ಅಂತ. ಬಟ್ ಮಿನಿಮಮ್ ಕಾಮನ್ ಸೆನ್ಸ್ ಅಲ್ವಾ? ಲೈವ್ ಹೋಗ್ಬೇಕಾದ್ರೆ AI ತಂತ್ರಜ್ಞಾನ ಹೆಂಗೆ ಉಪಯೋಗಿಸೋಕ್ಕಾಗುತ್ತೆ? ನಿಜಾಮ್ ಅವ್ರು ಏನಾದರೂ ಇದನ್ನು ಕಂಡಿಡ್ತಿದ್ದಾರಾ ಗೊತ್ತಿಲ್ಲ, ಅವ್ರ ಹತ್ರನೇ ಹೋಗಿ ಕೇಳ್ಬೇಕು ನಾವು.